ಸರ್, ಬಿಗ್ ಬಾಸ್ಗೆ ಯಾರು ಬಂದರೂ ಕೂಡ ಹೇಳ್ತಾರೆ, ನಾವು ಬಿಗ್ ಬಾಸಿಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ನ 11 ಸೀಸನ್ ಹೋಸ್ಟ್ ಮಾಡಿದ್ದೀರಾ ಸರ್. ನೀವು ಬಿಗ್ ಬಾಸಿಂದ ಏನು ಕಲ್ತ್ರಿ ಅಂತ ಹೇಳಿ. ಇದನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ನೀವು ಹೆಸರು ಹೇಳಿದ್ರೆ ಚೈತನ್ಯ ಅವರೇ. ಐ ಟೋಲ್ಡ್ ಯು ದಟ್ ಬಿಗ್ ಬಾಸಲ್ಲಿ ಎಲ್ಲರೂ ಬಿಟ್ಟಾಕಿ ನಾವು ಕಲ್ತಿರೋದು ತುಂಬ ಇರೋದ್ರಿಂದ ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ. ಸೊ ಐ ಥಿಂಕ್ ವೆನ್ ಬಿಗ್ ಬಾಸಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ ದಟ್ಸ್ ಅ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಸೊ ವೆನ್ ಇವತ್ತಿಗೂ ಯಾವ್ದಾರ ಬೇರೆ ಮೀಟಿಂಗ್ ಕೂತ, ಆಸ್ ಐ ಟೋಲ್ಡ್ ಯು ರೈಟ್ಫುಲಿ, ಫಸ್ಟ್ 2 ಮೀಟಿಂಗ್ಸ್ ಅವರೇ ಮಾತಾಡಿದ್ರು ಅಂತ. ದಟ್ ಈಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಆ್ಯಂಡ್ ಐ ಥಿಂಕ್ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಯಿಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ. ಕಾರಣಾಂತರಗಳಿಂದ ಕೆಲವು ಮಾತುಕತೆ ಮುಂದಿರ್ತವೆ, ಇನ್ನೊಂದಾಗ್ತವೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದನೇ. ಐ ಥಿಂಕ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. Of course, I have grown along with Big Boss. Definitely, yes.